ಇದು ನನ್ನ ಮಗಳು ವಿಡಿಯೋದಲ್ಲಿ ನೋಡ್ಕೊಂಡು ಮಾಡ್ತಾ ಇರೋದು, ನನಗೂ ಕೂಡ ಗೊತ್ತಿಲ್ಲ. ಅದೆಲ್ಲ ಹೇಳ್ಬೇಡಿ ಕಣಮ್ಮ, ಮನೆ ಮರಿದು ಎಲ್ಲ ಹೋಗುತ್ತೆ. ನನ್ನ ಮಗಳು ಸಾಂಬಾರ್ ಸೊಪ್ಪು ತೊಳೆದು ಇನ್ನೂ ಗೊತ್ತಿಲ್ಬೋದು ಸರಿಯಾಗಿ. ಇದು ನನಗೆ ಬೇಕು. ಆಯ್ತು. ಚೀಸಿ ವಾ. ಸ್ಟಾರ್ಟಿಂಗ್ ಒಂದೆರಡು ತುಂಬ ಜೋಶಲ್ಲಿ ಮಾಡಿದೆ, ಆಮೇಲೆ ವೆದರ್ ಚೇಂಜ್ ಆಯಿತು, ನಾನು ಚೇಂಜ್ ಆದೆ. ಕರೆಕ್ಟಾಗಿ ನಾನು ಸೂಪ್ ಇದೇ ಥರ ಮಾಡೋದು ಅಂತಲ್ಲ, ಬಟ್ ಸಿಂಪಲ್ ಆಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈ ಶೀತ ಕೆಮ್ಮು ಜ್ವರಕ್ಕೆ ಇದೆಲ್ಲ ರಾಮಬಾಣ ಅಂತಾರೆ. ಚಿಕನ್ ಮಕ್ಳಿಗೂ ಕೊಡಬಾರ್ದು, ನಾವು ತಿನ್ನಬಾರ್ದು. ಬಟ್ ನನಗೆ 3-4 ದಿನದಿಂದ ಜ್ವರ, ಆ ಜ್ವರಕ್ಕೆ ಕರೆಕ್ಟಾಗಿ ಸಿಕ್ತು. ಈಗ ನನಗೆ ಇಷ್ಟವಾದ ತುಪ್ಪ ನಮ್ಮ ಮನೇಲಿ ಮಾಡಿರೋ ಅಂಥದ್ದು, ಯಾಕಂದ್ರೆ ಅದು ನಂಗೆ ಇಷ್ಟ, ಅದು ಯಾರಿಗೂ ಕೊಡೋದು ಇಲ್ಲ. ಮತ್ತೆ ಡಾರ್ಕ್ ಸೋಯಾ ಸಾಸ್ ಹಾಕಿದ್ರೆ ಮಾತ್ರ ಈ ಕಲರ್ ಬರುತ್ತೆ, ಇಲ್ಲಾಂದ್ರೆ ನೀವು ಪೆಪ್ಪರ್ ಎಷ್ಟು ಹಾಕಿದ್ರು ಬರಲ್ಲ. ನನ್ನ ಮಗಳು ಇದೇನು ಸೋಫಾನೇ ತಲೆ ಮೇಲೆ ಹಿಡ್ಕೊ ಕೂತಿದ್ದಾಳೆ. ಅವರಪ್ಪ ಕ್ಲಾಸ್ ತಗೊಂಡಿದ್ರು. ಎಲ್ರಿಗೂ ನಮಸ್ಕಾರ. ನನ್ನ ಮಗಳು ಇವತ್ತೇನು ಫೋನಲ್ಲಿ ನೋಡ್ಕೊಂಡು ಒಂದು ರೆಸಿಪಿ ಮಾಡ್ತೀನಿ ಅಂತ ಹೇಳಿ ಎಲ್ಲ ತರಿಸ್ಕೊಂಡು ಮಾಡ್ತಾ ಇದೆ. ಅಂದ್ರೆ ಅವಳು ಬಿಟ್ರೆ ಫೋನ್ ನೋಡ್ತಾಳೆ, ಬರೀ ಟಿವಿ ನೋಡ್ತಾಳೆ. ಹಾಗಾಗಿ ಹೋಮ್ ವರ್ಕ್ ಮಾಡು ಮತ್ತೆ ಡ್ರಾಯಿಂಗ್ ಮಾಡು ಅಂದ್ರೆ ಅವಳಿಗೆ ಅದು ಅಷ್ಟು ಇಂಟ್ರೆಸ್ಟ್ ಇಲ್ಲ, ತುಂಬ ಕೂತ್ಕೊಳ್ಳಲ್ಲ. ಏನೋ ಹುಲ್ಲನಿಂದ ಒಂದ್ ಸ್ವಲ್ಪ ಮಾಡ್ತಾಳೆ, ಒಂದು 5 ನಿಮಿಷ ಅಷ್ಟೇನೆ. ಅವಳಿಗೆ ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ಅದನ್ನೇ ಮಾಡಕ್ ಬಿಟ್ಟಿದ್ದೀನಿ. ಅಲ್ಲೇ 1 ಗಂಟೆ ಸ್ಪೆಂಡ್ ಮಾಡ್ತಾಳೆ, ಅಷ್ಟೊಳಗೆ ನನ್ನ ಕೆಲಸ ಮುಗಿಸ್ಕೊಬಹುದು ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ ಯಾವ ತರ ಮಾಡ್ತಾಳೆ, ಏನ್ ಮಾಡ್ತಾ ಇದೆ ನನ್ನ ಮಗಳು ಅಂತ ನೋಡ್ಕೊಂಡ್ಬಿಟ್ಟು ಬರೋಣ. ಏನ್ ಸ್ಮ್ಯಾಶ್ ಮಾಡ್ತಾ ಇದ್ದೀರಾ? ಸ್ಮ್ಯಾಶಿಂಗ್ ಪೊಟ್ಯಾಟೋಸ್. ಇದು ನನ್ನ ಮಗಳು ವಿಡಿಯೋದಲ್ಲಿ ನೋಡ್ಕೊಂಡು ಮಾಡ್ತಾ ಇರೋದು, ನನಗೂ ಕೂಡ ಗೊತ್ತಿಲ್ಲ. ಅದೆಲ್ಲ ಹೇಳ್ಬೇಡಿ ಕಣಮ್ಮ, ನಮ್ಮ ಮನೆ ಮರಿದು ಎಲ್ಲ ಹೋಗುತ್ತೆ. ನಮಗೆ ಗೊತ್ತಿಲ್ಲ ಅಂತ. ಅವರು ಏನ್ ಬೇರೆ ಕಡೆ ತಿಳ್ಕೊಂಡಿರ್ತಾರೆ. ಮಗಳು ಮಾನ ಮರ್ಯಾದೆ ಯಾಕೆ ತಿಳ್ಕೊಂಡು ಮಾಡ್ತಿದ್ಯಲ್ಲ ಅದೇ. ಬಟ್ ನನ್ನ ಮಗಳು ಸಾಂಬಾರ್ ಸೊಪ್ಪು ತೊಳೆದ್ಲು ಇಲ್ಲೂ ಗೊತ್ತಿಲ್ಬೋದು ಸರಿಯಾಗಿ. ತೊಳೆದಿದ್ದಾಳೆ, ಬಟ್ ಮಣ್ಣು ಹೋಗಂಗ್ ತೊಳಿಬೇಕು ಕುಸೆ. ಹಿಂಗ್ ತೊಳ್ದೆ ತಗೊಂಡೆ, ನೀರಿಗೆ ಹಾಕೊಂಡೆ, ಹಿಂಗ್ ಮಾಡಿದೆ. ಇದು ಸುಳ್ಳಲ್ವ? ಇಲ್ಲೇ ಗೊತ್ತಾಗುತ್ತೆ. ಹಂಗ್ ತೊಳೆಯಕ್ಕಾಗತ್ತಾ? ಹಂಗ್ ಮಾಡಿದಕ್ಕೆ ನಾನು ಕಟ್ಟೆ ಮಾಡ್ಲಿಲ್ಲ. ನೆಕ್ಸ್ಟ್ ಈಗ ಸ್ಮ್ಯಾಶ್ ಮಾಡ್ಬೇಕು. ಸ್ಮ್ಯಾಶ್ ಮಾಡೋದು ನೀವೇ ಮಾಡಮ್ಮ, ನಂಗಾಗಲ್ಲ. ಮತ್ತೆ ಇನ್ನೇನ್ ಮಾಡ್ತೀಯ? ಹಿಂಗ್ ಹಾಕ್ಬಿಟ್ಟು ಹಿಂಗ ಮುಗ್ಬೇಕು ಮಗಳು. ಅದೇ ಮಾಡಿ. ಹಂಗಾರೆ ಇದು ನಾನು ಮಾಡ್ತಾರ ಲೆಕ್ಕ. ಓಕೆ, ಇಲ್ಲ ಬರೀ ಸ್ಮ್ಯಾಶ್ ಮಾಡ್ತಿರೋದು, ಉಳಿದಿದ್ದೆಲ್ಲ ನಂದೇ. ಈಗ ಪಟಾಟೋನ ಇದಕ್ಕೆ ಹಾಕ್ಬಿಟ್ಟು ಈ ತರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡು ಮಗಳು, ಎಲ್ಲದಕ್ಕೂ ಮಿಕ್ಸ್ ಮಾಡು. ಅದೇ ಒಂಚೂರು ವಾಟರ್ ಹಾಕಿದ್ದೀನಿ, ಅದಕ್ಕೆ ನಿಂಗೆ ಚೆನ್ನಾಗಿ ಬಂದಿರೋದು. ಹೌದಾ? ನನ್ನ ಮಗಳು ವಿಡಿಯೋ ಮಾಡಿ ಜೋಶಲ್ಲಿ ಎಲ್ಲ ಮರ್ತ್ಕೊಬಿಟ್ಟಿದ್ದಾಳೆ. ಈ ತರ ಒಂದು ಉಂಡೆ ತಗೊಳ್ಳಿ ಮೇಡಮ್, ನಾನು ಹೇಳ್ತೀನಿ. ಉಂಡೆ ತಗೊಂಡು ಈ ತರ ಇದು ಮಾಡ್ಕೊಂಡು, ಇದು ಚೀಸ್ ಇಷ್ಟು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಈ ತರ ಎರಡು ಇಡ್ತಿದ್ಯವ? ಎರಡೆರಡಲ್ಲ, ಹಿಂಗೆ ಇಟ್ಬಿಟ್ಟು ಉಂಡೆ ಕಟ್ಟಬೇಕು. ಉಂಡೆ ಕಟ್ಟಿ ಎಣ್ಣೆಗೆ ಬಿಡ್ಬೇಕಾ ಮೇಡಮ್? ಸ್ಮೆಲ್ ಕ್ರಿಸ್ಪಿಯಾಗಿ ಬರುತ್ತೆ. ಕ್ರಿಸ್ಪಿ. ಹೌದಾ? ಇದು ನನಗೆ ಬೇಕು. ಆಯ್ತು, ದಪ್ಪದು ನಿನಗೆ ಎರಡಾಕಿದ್ಯಾ ಅಂತನಾ? ನನ್ನ ಮಗಳು ಈ ತರ ರೆಡಿ ಮಾಡಿಟ್ಟಿದೆ. ಇದು ಡೈರೆಕ್ಟ್ ಎಣ್ಣೆಗೆ ಹಾಕೋದಂತೆ, ನನಗೂ ಗೊತ್ತಿಲ್ಲ. ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇರೋದು, ಯಾವ ತರ ಬರುತ್ತೆ ಅಂತ ನೋಡೋಣ. ಹೇಗೆ ಬಂದಿದೆ ಮಗಳ? ನಾನು ಟೇಸ್ಟ್ ನೋಡಿದೆ. ಆಕ್ಚುಲಿ ಇದು ಫ್ರೈ ಮಾಡಿದ್ದು ನಾನು, ಎಣ್ಣೆ ಹತ್ರ ಒಳ್ಳೆ ಬಿಡ್ಲಿಲ್ಲ. ಸಗದಾಗಿ ಬಂದಿದೆ. ಬಿಸಿ ಇದು ತಗೋ ಮಗಳು, ಇದು ಸ್ವಲ್ಪ ತಣ್ಣಗಿದೆ. ಚೀಸಿ ವಾ. ಟೇಸ್ಟ್ ನೋಡ್ತೀನಿ ಅಂತ ಎಲ್ಲ ನೋಡ್ಬೇಡ, ನನಗೊಂದು ಹಾಕಿರ್ಲಿ. ಚೀಸ್ ಚೆನ್ನಾಗಿ ಮೆಲ್ಟ್ ಆಗಿದೆ. ಚೆನ್ನಾಗಿದೆಯಾ? ನನ್ನ ಮಗಳು ಮಾಡಿದ್ದು. ನಮ್ಮ ಜಾವ್ಯ ಅಲಂಕಾರಿಗೆ ವಿಡಿಯೋ ಶೂಟ್ ಮಾಡ್ಕೊತಾ ಇದೀವಿ ಡ್ರೆಸ್ಸಸ್ದು. ಇದೆಲ್ಲ ಡ್ರೆಸ್ ಜಾವ್ಯ ಅಲಂಕಾರ ಇನ್ಸ್ಟಾಗ್ರಾಮ್ ಪೇಜಿಗೆ ಅಪ್ಲೋಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ಇದ್ರ ಪ್ರೈಸ್ ಏನು ಎತ್ತ ಅಂತ ಹೇಳ್ಬಿಟ್ಟು. ಹಾಗೆ ಇದರಲ್ಲೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಜಾವ್ಯ ಅಲಂಕಾರಿಗೆ ವಿಡಿಯೋ ಶೂಟ್ ಮಾಡಿ ನಿದ್ದೆ ಬಂತು. ಸ್ಟಾರ್ಟಿಂಗ್ ಒಂದೆರಡು ತುಂಬ ಜೋಶಲ್ಲಿ ಮಾಡಿದೆ, ಆಮೇಲೆ ವೆದರ್ ಚೇಂಜ್ ಆಯಿತು, ನಾನು ಚೇಂಜ್ ಆದೆ. ಸ್ವಲ್ಪ ತಲೆನೋವು ಕೂಡ ಇತ್ತು. ಈಗ ಜಾವ್ಯ ಅಲಂಕಾರಿಗೆ ಇದೆಲ್ಲ ಹಾಕಿದ್ದೀನಿ. ಇದ್ರದ್ದು ಪ್ರೈಸ್ ಎಲ್ಲ ನಾನು ಅಲ್ಲಿ ಜಾವ್ಯ ಅಲಂಕಾರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ನೋಡ್ಬೋದು. ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ನಾನು ವಾಟ್ಸಪ್ಪಲ್ಲೂ ಕೂಡ ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಈ ಕಮೆಂಟಲ್ಲಿ ರೆಸ್ಪಾನ್ಸ್ ಮಾಡಲ್ಲ. ಸೊ ಹಾಗಾಗಿ ಕಮೆಂಟಲ್ಲಿ ನೀವು ಪ್ರೈಸು, ಕ್ವಾಲಿಟಿ, ಸೈಜ್ ಕೇಳಿದ್ರು ನಾನು ಅದಕ್ಕೆ ರಿಪ್ಲೈ ಇರಲ್ಲ. ನೀವು ಏನಾದರೂ ಕೇಳ್ಕೊಬೇಕು, ತಿಳ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇವತ್ತು ನೈಟ್ ಚಿಕನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಈಗ ಹೋಗಿ ಚಿಕನಿಗೆ ರೆಡಿ ಮಾಡ್ಕೊಬೇಕು. ವಿಡಿಯೋ ಶೂಟ್ ಮಾಡಿದ್ದೆಲ್ಲ ಆಯಿತು. ಜಾವ್ಯ ಅಲಂಕಾರಿಗೆ ಚಿಕನ್ ಮುಂಚೆನೇ ಬೇಯಿಸಿಟ್ಕೊಂಡಿದ್ದೆ. ಬೇಯಿಸಿಟ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು ಪಟ್ ಅಂತ ಬಂದ್ಬಿಟ್ಟು ಅಂತ ಹೇಳಿ. ಸೊ ಚಿಕನ್ ಎಲ್ಲ ಬೆಂದಿದೆ. ಈ ರಸದಲ್ಲಿ ಈಗ ಚಿಕನ್ ಸೂಪ್ ಮಾಡ್ಕೊಂಡು ಕುಟ್ಕೊಂಡು ಆನಂತರ ಪೆಪ್ಪರ್ ಚಿಕನ್ ಮಾಡ್ಕೋಬೇಕು. ಈಗ ಚಿಕನ್ ಏನಿತ್ತು ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೆ. ಸೊ ಈಗ ಚಿಕನ್ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಈಗ ರಸ ಉಳಿದಿದೆ. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿದೆ, ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ. ಇವಾಗ ಇದರಲ್ಲಿ ಸೂಪ್ ಮಾಡ್ಕೊಂತೀನಿ, ಚೆನ್ನಾಗಿರುತ್ತೆ. ಮೊದಲೇ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ಇವಾಗ ಇನ್ನೊಂದು ಗ್ಲಾಸ್ ನೀರು ಹಾಕೊಂತೀನಿ, ಸ್ವಲ್ಪ ಸೂಪ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು. ಮತ್ತೆ ಈ ತರಕಾರಿ ಎಲ್ಲ ಹಾಕಿದಾಗ ಸ್ವಲ್ಪ ಇನ್ನ ಕಡಿಮೆ ಆಗುತ್ತಲ್ಲ, ಹಾಗಾಗಿ ಈಗ ನೀರು ಹಾಕಿದ್ದೀನಲ್ಲ, ಸ್ವಲ್ಪ ಅರಳುಪ್ಪು ಹಾಕೊಂತೀನಿ. ಇಷ್ಟು ಕರೆಕ್ಟಾಗಿ ನಾನು ಸೂಪ್ ಇದೇ ತರ ಮಾಡೋದು ಅಂತಲ್ಲ, ಬಟ್ ಸಿಂಪಲ್ ಆಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಈಗ ಮನೇಲಿ ಏನೇನು ತರಕಾರಿ ಇತ್ತು ಅದನ್ನೆಲ್ಲ ಇಷ್ಟಿಷ್ಟ ಹಾಕೊಳ್ತಾ ಇದ್ದೀನಿ. ಈ ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಆಗಿರ್ಬೋದು, ಕ್ಯಾಪ್ಸಿಕಮು, ಸ್ವಲ್ಪ ಕಾಲ್ ಭಾಗದಷ್ಟು ಈರುಳ್ಳಿ, ಮತ್ತೆ ಸ್ವಲ್ಪ ಟೊಮೊಟೊ, ಹುಳಿಗೆ ಅಂತ ಹೇಳ್ಬಿಟ್ಟು, ನಿಂಬೆಹಣ್ಣಿಲ್ಲ ಹಾಗಾಗಿ ಹುಳಿಗೆ ಅಂತ ಹೇಳ್ಬಿಟ್ಟು ಇದು ತಗೊಂಡಿದ್ದೀನಿ. ಸಾಂಬಾರ್ ಸೊಪ್ಪು, ಸ್ವಲ್ಪ ಚಿಕನ್ ಇದನ್ನ ಮೆತ್ತಿಗೆ ಲಾಸ್ಟಿಗೆ ಮಿದ ಅಂತದನ್ನ ಸಣ್ಣದಾಗಿ ಮಾಡಿ ಹಾಕ್ಬೋದು. ಇದಕ್ಕೆ ಕ್ಯಾರೆಟ್ ಹಾಕೊಂಡಿದ್ದೀನಿ. ಈಗ ಕ್ಯಾಪ್ಸಿಕಮು ಮತ್ತೆ ಟೊಮೊಟೊ, ಈರುಳ್ಳಿ, ಸಾಂಬಾರ್ ಸೊಪ್ಪು ಲಾಸ್ಟಿಗೆ ಬೇಕಾದ್ರೂ ಹಾಕೋಬಹುದು. ಈಗಲೇ ಎಲ್ಲ ಒಟ್ಟಿಗೆ ಹಾಕ್ತೀನಿ, ಕೆಲಸ ಏನಕ್ಕೆ ಅಂತ ಹೇಳ್ಬಿಟ್ಟು. ಈಗ ಚೆನ್ನಾಗಿ ಕುದಿಯಾಗಿ ಬಿಡಬೇಕು, ಅವೆಲ್ಲ ಮೆತ್ತಿಗೆ ಆಗಬೇಕು. ಆ ನಂತರ ಇದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕ್ತೀನಿ. ಸ್ವಲ್ಪ ಪೆಪ್ಪರ್ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಕೆಮ್ಮು, ಶೀತ, ನೆಗಡಿ ಎಲ್ಲರಿಗೂ ಆಗೋಗ್ಬಿಟ್ಟಿದೆ. ಎಷ್ಟು ಸ್ವಲ್ಪ ಅರಿಶಿನ ಹಾಕೊತೀನಿ.
ಚೆನ್ನಾಗಿ ಒಂದು 10-15 ನಿಮಿಷ ಕುದಿಲಿ. ಆ ನಂತರ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಒಂದು ಮೊಟ್ಟೆ ಹೊಡೆದು ಹಾಕಿದ್ರೆ ಚಿಕನ್ ಸೂಪು. ಅಷ್ಟರೊಳಗೆ ಇದಾಗಿ ಇದು ಕುಡಿಯೋದ್ರೊಳಗೆ ನಾನು ಮಜ್ಜಿಗೆ ಸಾಂಬಾರ್ಗೆ ಪೆಪ್ಪರ್ ಚಿಕನ್ ಎರಡನ್ನೂ ರೆಡಿ ಮಾಡ್ಕೊಂತೀನಿ. ಹಾಗೆ ಮಜ್ಜಿಗೆ ಸಾಂಬಾರ್ ಸಿಂಪಲ್ ಆಗಿ ನಾವ್ ಹೇಗ್ ಮಾಡ್ಕೊಂತೀವಿ ಮನೇಲಿ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ಕೊಂಡ್ಬಿಟ್ಟು ಬರೋಣ. ಈಗ ಸೂಪು ಕುದೀತಾ ಇದೆ, ಅಷ್ಟರೊಳಗೆ ಮಜ್ಜಿಗೆ ಸಾಂಬಾರ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂತ ಇದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಈರುಳ್ಳಿ ಅಷ್ಟೇ, ತುಂಬಾ ಹಾಕ್ಬಾರ್ದು. ಒಂದೇ ಒಂದು ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ, ಕಾಯಿನೂ ಅಷ್ಟೇ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಅಷ್ಟೇ. ನೆಕ್ಸ್ಟ್ ಸ್ವಲ್ಪ ಸಾಂಬಾರ್ ಸೊಪ್ಪು, ಇದನ್ನೆಲ್ಲ ಒಟ್ಟಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡ್ಬಿಡ್ತೀನಿ. ಈ ಮಳೆಗಾಲದಲ್ಲಿ ಈ ಶೀತ, ಕೆಮ್ಮು, ಜ್ವರಕ್ಕೆ ಇದೆಲ್ಲ ರಾಮಬಾಣ ಅಂತಾರೆ. ಆದ್ರೆ ನಂಗೆ ಈ ಮಜ್ಜಿಗೆ ಸಾರು, ನೀರ್ ಸಾರು ಇದೆಲ್ಲ ಇಷ್ಟ ಆಗಲ್ಲ, ಮಾಡೋ ತೀರಾ ಕಡಿಮೆ. ಸೊ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ. ಹಾಗೆ ರುಬ್ಬಕ್ಕೆ 2 ಸ್ಪೂನ್ ಅಷ್ಟು ಅಕ್ಕಿನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಹೆಂಗಿದ್ರು ಇದೇ ಪಾತ್ರೆಯಲ್ಲಿ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಫ್ರೈ ಮಾಡ್ಕೊಳ್ತೀನಿ, ಚೆನ್ನಾಗಿ ಬರುತ್ತೆ. ಹಾಗಾಗಿ ಮತ್ತೆ ನಿಮ್ ಕಡೆ ಯಾವ ತರ ಮಾಡ್ತೀರಾ ತಿಳಿಸಿ ಆಯ್ತಾ. ಈ ತರ ಬಂದಿದೆ ನೋಡಿ, ಇದನ್ನ ಹಾಕೊಂಡು ರುಬ್ಕೊಳ್ಳೋದು. ಈ ಕಡೆ ಇದು ಕುದಿತಾ ಇದೆ, ಘಮ 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 ಅಂತ ಇದೆ. ಇಷ್ಟ್ರ ಮಟ್ಟಿಗೆ ಫ್ರೈ ಮಾಡ್ಕೊಂಡಿದ್ದೀನಿ, ತುಂಬಾ ಕಪ್ ಮಾಡ್ಕೋಬಾರ್ದು, ಬ್ರೌನ್. ಇದು ಹಾಕೊಂಡು ಕೂಡ ಫ್ರೈ ಮಾಡ್ಕೊತೀನಿ. ನೀವು ಇದಕ್ಕೆ ಅರಿಶಿನ ಮತ್ತೆ ಖಾರದ ಪುಡಿ, ಸಾಂಬಾರ್ ಪುಡಿ ಹಾಕಿ ಒಟ್ಟಿಗೆ ರುಬ್ಕೊಬೋದು. ನಾನು ಇದನ್ನ ಸಪ್ರೇಟ್ ಆಗಿ ಹಾಕ್ತೀನಿ, ಖಾರದ ಪುಡಿ, ಸಾಂಬಾರ್ ಪುಡಿನ. ಇವಾಗ ಈ ಪಾತ್ರೆಗೆ ಎಣ್ಣೆ ಹಾಕೊಂಡಿದ್ದೀನಿ, ಸಾಸಿವೆ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು, ಇಷ್ಟು ಈರುಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಎಷ್ಟು ಬೇಕಷ್ಟು ಖಾರದ ಪುಡಿ, ಆಮೇಲೆ ನೋಡ್ಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು, ಖಾರ ಎಲ್ಲ ಹಾಕೊಂತೀನಿ. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿದ್ದೀನಲ್ಲ, ಸ್ವಲ್ಪ ಮಜ್ಜಿಗೆ ಹಾಕಿ ರುಬ್ಕೊಂಡೆ. ಅಂದ್ರೆ ನೀರ್ ಬದಲು ಇನ್ನೇನು ಮಜ್ಜಿಗೆನೆ ಹಾಕೊಳ್ಳೋಣ ಅಂತ ಹೇಳಿ. ಇದಕ್ಕೆ ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಇವಾಗ ಇದನ್ನ ಎದ್ರಳಕ್ಕೆ ಹಾಕೊಂತಾ ಇದ್ದೀನಿ. ಮಜ್ಜಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಮಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಮಜ್ಜಿಗೆ ಸಾಂಬಾರ್ ರೆಡಿ. ನೋಡಿ ಎಷ್ಟು ಸಿಂಪಲ್. ಈ ಕಡೆ ನೋಡಿ ಇದು ಕುದಿತಾ ಇದೆ ಸೂಪು. ಇವಾಗ ಇದಕ್ಕೆ ಒಂದು ಮೊಟ್ಟೆ ಹೊಡೆದಾಕೋಣ. ಇವಾಗ ಇದಕ್ಕೆ ಒಂದು ಮೊಟ್ಟೆ ಹಾಕೊತಾ ಇದ್ದೀನಿ. ನೀವು ಒಂದಾದ್ರೂ ಹಾಕೋಬಹುದು, 2 ಆದ್ರೂ ಹಾಕೊಬಹುದು. ಇದಾಗ್ಲೇ ಇದು ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಮೊಟ್ಟೆ ಒಂದೇ ಕಡೆ ಆಗ್ಬಿಡುತ್ತೆ. ಈಗ ಇದು ಮೊಟ್ಟೆ ಬೇಯಲಿ ನಿಧಾನಕ್ಕೆ. ಅಷ್ಟರೊಳಗೆ ಈಗ ಇದಕ್ಕೆ ಮಜ್ಜಿಗೆ ಹಾಕೊತಾ ಇದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಮಜ್ಜಿಗೆ ಸಾಂಬಾರು ತಿಳಿಸಿ. ಇದಕ್ಕೆ ಅಮ್ಮ ಕಡಲೆ ಹಿಟ್ಟು ಹಾಕೊಂತಾರೆ, ನಮ್ಮ ಅಕ್ಕ ಅಕ್ಕಿನೂ ಹುರಿದು ಹಾಕೊಂತಾಳೆ. ಇದಕ್ಕೆ ಈಗ ನಮಗೆ ಇನ್ನೂ ತೆಳುಬೇಕು ಅಂದರೆ ಸ್ವಲ್ಪ ನೀರು ಹಾಕೊತೀನಿ, ಇಲ್ಲಾಂದರೆ ಮಜ್ಜಿಗೆನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಮುಗಿತು. ಇದು ನೋಡಿ ಉಪ್ಪು ಹಾಕೊತಾ ಇದ್ದೀನಿ, ಅರಳುಪ್ಪು, ಸಾಂಬಾರ್ ಪೌಡರ್ ಸ್ವಲ್ಪ. ಸೂಪು ರೆಡಿಯಾಗಿದೆ. ಇಷ್ಟು ಹೆಲ್ದಿ ಆದಂಥದ್ದು ಗೊತ್ತಾ ಸೂಪು. ಬಟ್ ಚಿಕನ್ನೇ ಅನ್ಹೆಲ್ದಿ, ಅದಕ್ಕೆ ಇಂಜೆಕ್ಟ್ ಎಲ್ಲ ಮಾಡಿರ್ತಾರೆ ತುಂಬ. ಹಾಗಾಗಿ ಚಿಕನ್ ಮಕ್ಳಿಗೂ ಕೊಡಬಾರ್ದು, ನಾವು ತಿನ್ನಬಾರ್ದು. ಬಟ್ ಮೊದಲಿಂದ ನಮಗೆ ಅಭ್ಯಾಸ ಮಾಡಿ ಆಗಿದೆಯಲ್ಲ, ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ನನ್ನ ಮಗಳು ಚಿಕನ್ ಅಷ್ಟಾಗಿ ತಿನ್ನಲ್ಲ, ಅದೇ ಖುಷಿ. ಇವಾಗ 2 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೊತೀನಿ, ಎಷ್ಟೇ ಸಾಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಬೋದು, ಇಲ್ಲಾಂದ್ರೆ ವೆನಿಗರ್ ಹಾಕೋಬಹುದು. ಕಾರ್ನ್ಫ್ಲೋರ್ ತೆಗೆದಿಟ್ಕೊಂಡಿದ್ದೀನಿ 2 ಸ್ಪೂನ್ ಅಷ್ಟು. ಇವಾಗ ಇದಕ್ಕೆ ವೆನಿಗರ್ ಇಲ್ಲ ನಮ್ಮ ಮನೇಲಿ, ಸೊ ಹಾಗಾಗಿ ಇದರಲ್ಲೇ ನೀರು ತಗೊತಾ ಇದ್ದೀನಿ. ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ನೋಡಿ ಇವಾಗ ಇಷ್ಟು ತೆಳು ಇದೆಯಲ್ವಾ, ಹಿಂಗೆ ಕುಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ತಿಕ್ಕಾಗಬೇಕು ಅಂದರೆ ಈಗ ಹಾಕಿದ ತಕ್ಷಣ ನೋಡಿ ಕಲರ್ ಚೇಂಜ್ ಆಗಿಬಿಡುತ್ತೆ. ಇವಾಗ ಇದಕ್ಕೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಚೆನ್ನಾಗಿ ಸೂಪು ಕುದಿತಾ ಇದೆ. ಈಗ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಬೌಲ್ಸ್ ಚಿಕನ್ ಸೂಪ್ಗೆ ಸರ್ವ್ ಮಾಡಿಬಿಡೋಣ. ಡೈಲಿ ನಾವು ಯೂಸ್ ಮಾಡೋದ್ರಿಂದ 150 ಸರಿ ಹಾಕ್ಬೇಕಂದ್ರೆ ಸೌಟಲ್ಲಿ. ಚಿಕನ್ ಸೂಪ್ ಆದರೂ ಅನ್ಕೋಬೋದು, ವೆಜಿಟೇಬಲ್ಸ್ ಸೂಪ್ ಅಂತನಾದರೂ ಅನ್ಕೊಬೋದು. ಬನ್ನಿ ಸಿಟ್ ಪ್ರಾಪರ್ಲಿ. ನೀನು ತಲೆ ಬಾಚ್ಕೊಂಡಿರಲ್ಲ ರಜಾ. ಯಾವ ಕಲರ್ ಬೇಕು? ಪಿಂಕ್, ಆರೆಂಜ್, ಪರ್ಪಲ್, ಯಾವುದೋ ಒಂದು ಆರೆಂಜ್, ಬ್ಲೂ, ಗ್ರೇ. ತಗೊಳಕ್ಕೆ ಎಷ್ಟೊತ್ತು ಮಾಡ್ತಾಳೆ, ನಾವು ಬಗ್ಗೆ ಎದಳೋದೇ ಕಷ್ಟ. ಚೆನ್ನಾಗಿದೆಯಾ ಮಗಳು? ಚೆನ್ನಾಗಿದೆ. ಸಕ್ಕತ್ತಾಗಿದೆ. ನನಗೆ 3-4 ದಿನದಿಂದ ಜ್ವರ. ಆ ಜ್ವರಕ್ಕೆ ಕರೆಕ್ಟಾಗಿ ಸಿಕ್ತು ಈಗ ಸೂಪು. ಬಿಸಿ ಬಿಸಿ, ಒಂದು ಸ್ವಲ್ಪ ಉಪ್ಪು, ಚಿಕನ್ ಮ್ಯಾಂಚೋ ಸೂಪ್ ಅನ್ಸುತ್ತಲ್ಲ. ಸೂಪರಾಗಿದೆ. ಆಕ್ಚುಲಿ ಇದಕ್ಕೆ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗಿತ್ತು. ಬಿಸಿ ಇದೆ, ಚೆನ್ನಾಗಿದೆ ವೆದರ್ಗೆ. ಇನ್ನು ಆ ಗಾಳಿ ಮಳೆಯಲ್ಲಿ ಹೊರಗಡೆ ಬಾಲ್ಕನಿಲಿ ಕುತ್ಕೊಂಡು ಕುಡಿದ್ರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ. ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದು. ಬಟ್ ಈಗೆಲ್ಲ ಕರೆಕ್ಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಚಿಕನ್ ಒಂದ್ಸರಿ ಬೇಯಿಸಿ ಇಟ್ಕೊಂಡ್ರೆ ಮುಗೀತು. ಅದ್ರಲ್ಲಿ ಬೇರೆ ರೆಸಿಪಿ ಪಟ್ ಅಂತ ಮಾಡ್ಬೋದು. ಹಾಗಾಗಿ ಮುಂಚೆನೆ ಬೇಯಿಸಿ ಇಟ್ಕೊಂಡು ನಾನು ಅಲ್ಲಿ ಜಾವ್ಯ ಅಲಂಕಾರ ವಿಡಿಯೋ ಮಾಡಕ್ ಹೋಗಿದ್ದೆ. ಈಗ ಅದೇ ರಸಕ್ಕೆ ತರಕಾರಿ ಎಲ್ಲ ಹಾಕಿರ್ತೀವಲ್ವ, ಆ ತರಕಾರಿನೇ ಚೆನ್ನಾಗಿರುತ್ತೆ, ಅದ್ರ ರಸ ಬಿಡುತ್ತೆ. ತರಕಾರಿ ಜಾಸ್ತಿ ಬೇಕಾದ್ರೂ ಹಾಕೊಬಹುದು. ನಾನು ಚಿಕನ್ ಸ್ವಲ್ಪ ಕಡಿಮೆ ಹಾಕಿ ಒಂದೇ 2-3 ಪೀಸ್ ಹಾಕಿರ್ಬೋದು, ಪೆಪ್ಪರ್ ಚಿಕನ್ಗೆ ಬೇಕಲ್ಲ. ಹಾಗಾಗಿ ನಮಗೆ ರಸ ಸಿಕ್ಕಿದ್ರೆ ಸಾಕು, ಒಮ್ಮೆ ಟ್ರೈ ಮಾಡಿ. ಹಾಗೆ ಈಗ ಮಜ್ಜಿಗೆ ಸಾಂಬಾರು, ಪೆಪ್ಪರ್ ಚಿಕನ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಮಜ್ಜಿಗೆ ಸಾಂಬಾರು ಆಗೋಯ್ತು. ಈಗ ಇದು ಕುಡಿಯೋಕೆ ಕೊಟ್ಟಿರ್ತೀನಲ್ಲ, ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತಾರೆ ನಾನು ಪೆಪ್ಪರ್ ಚಿಕನ್ ಮಾಡೋವರೆಗೂ. ಮನೇಲಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಈಗ ಚಿಕನ್ ಸೂಪ್ ಮಾಡ್ಕೊಂಡು ಕುಡ್ದಾಯ್ತು, ಇದು ಕುದ್ದಾಯ್ತು. ಈಗ ಸಾಂಬಾರು ಆಫ್ ಮಾಡ್ತೀನಿ. ಈಗ ಪೆಪ್ಪರ್ ಚಿಕನ್ಗೆ ರೆಡಿ ಮಾಡ್ಕೊತೀನಿ.
ಈಗೆಲ್ಲ ಸೂಪ್ ಎಲ್ಲ ಕುಡ್ದಾಯ್ತು, ಮಜ್ಜಿಗೆ ಸಾಂಬಾರು ಆಯ್ತು. ಈಗ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಫಸ್ಟ್ ಚಿಕನ್ ಎಲ್ಲ ಬೇಯಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಳ್ಳೆ ಪೀಸ್ ಇದೆ. ಹಾಗೆ ಅದಕ್ಕೆ ಕರ್ಬೇವಿನ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಸಾಂಬಾರ್ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಪೇಸ್ಟ್ ಹಾಕಕ್ಕಿಂತ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಇನ್ನೊಂದು ಸ್ವಲ್ಪ ಉಳಿದಿತ್ತು, ಹಂಗಾಗಿ ಅದು ಹಾಕ್ತಾ ಇದ್ದೀನಿ. ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸೋಯಾ ಸಾಸು ಮತ್ತೆ ವಿನಿಗರ್. ಈಗ ಮಾಡೋಣ, ಬೇಗ ಆಗುತ್ತೆ ಬೇಯಿಸಿ ಇಟ್ಕೊಂಡ್ರೆ. ಈಗ ಎಣ್ಣೆ ಬಿಸಿ ಆಗಿದೆ. ಇವಾಗ ಇದಕ್ಕೆ ಹಸಿರು ಮೆಣಸಿನ್ಕಾಯಿ, ಖಾರ ಬೇಕು ಬಟ್ ಖಾರ ಇಲ್ಲ, ಮುಂಚೆನೇ ಹಾಕೊತಾ ಇದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು, ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಬೆಳ್ಳುಳ್ಳಿ ಫಸ್ಟ್ ಹಾಕಬೇಕಾಗಿತ್ತು, ಮರ್ತ್ಕೊಂಡ್ಬಿಟ್ಟೆ. ಸ್ವಲ್ಪ ಬೆಳ್ಳುಳ್ಳಿ. ಇವಾಗ ಬೆಳ್ಳುಳ್ಳಿ ಫ್ರೈ ಆಯಿತು. ಈ ಈರುಳ್ಳಿನ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಈರುಳ್ಳಿ ಫ್ರೈ ಆಗೋಷ್ಟು. ಯಾಕಂದರೆ ಚಿಕನ್ನ ಮೊದಲೇ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ಅರಿಶಿನ ಹಾಕಬಾರ್ದು, ಅರಿಶಿನ ಹಾಕಿದ್ರೆ ಸ್ವಲ್ಪ ಬಿಳಿ ಬಂದ್ಬಿಡುತ್ತೆ. ಈಗ ಬೇಕಾದ್ರೆ ಹಾಕೊಬೋದು ಮಸಾಲೆಗೆ, ಬಟ್ ಬೇಯುವಾಗ ಚಿಕನ್ ಹಾಕಿದ್ರೆ ಹಾಗೆ ಇರುತ್ತೆ. ಈಗ ಪೆಪ್ಪರ್ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಪೆಪ್ಪರ್ ಪೌಡ್ರ್ ಜಾಸ್ತಿ ಹಾಕ್ಕೊತೀನಿ. ಪೆಪ್ಪರ್ ಪೌಡ್ರ್ ಯಾಕಂದರೆ ನಮ್ಮದು ಹಸಿರು ಮೆಣಸಿನ್ಕಾಯಿ ಖಾರ ಇಲ್ಲ, ಸುಮ್ಮನೆ ಕಲರ್ಗೆ ಹಾಕ್ಬೇಕಷ್ಟೇ. ಇದು ಹಾಕಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕೊಳ್ತೀನಿ. ಡಾರ್ಕ್ ಸೋಯಾ ಸಾಸೇ ಆಗಬೇಕು, ಕಲರ್ ಬಿಡುತ್ತೆ ಅಂತ, ಚೆನ್ನಾಗಿ ಬ್ರೌನ್ ಕಲರ್ ಬರುತ್ತೆ ಅಂತ. ಇನ್ನು ನಮ್ಮ ಅಕ್ಕ ಹೆಂಗ್ ಮಾಡ್ತಾಳೆ ಅಂದ್ರೆ ಸಾಂಬಾರ್ ಪುಡಿ ಹುರಿದಾಕ್ ಬಿಡ್ತಾಳೆ, ಅದು ಚೆನ್ನಾಗಲ್ಲ, ಅದು ಬೇರೆ ಟೇಸ್ಟ್ ಬಂದ್ಬಿಡುತ್ತೆ. ನೋಡಿ ಈ ಕಲರ್ ಎಷ್ಟು ಬಂತು ಅಂತ ಹೇಳ್ಬಿಟ್ಟು. ಸ್ವಲ್ಪ ವಿನಿಗರ್ ಹುಳಿಗೆ. ಇವಾಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋಂಥ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಏನಂದ್ರೆ ಇದ್ರಲ್ಲಿ ಸ್ವಲ್ಪ ರಸ ಹಾಗೆ ಇರಬೇಕು. ಚಿಕನ್ ಬೇಯಿಸಿದ್ರಲ್ಲಿ ನಾನು ಫುಲ್ ರಸ ತೆಗೆದುಬಿಟ್ಟಿದ್ದೀನಲ್ಲ, ಹಾಗಾಗಿ ಇದಕ್ಕೆ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ, ಬಟ್ ಒಂಚೂರು ರಸ ಇದ್ರೆ ಚೆನ್ನಾಗಿರುತ್ತೆ. ನನಗೆ ಇಷ್ಟವಾದ ತುಪ್ಪ ನಮ್ಮ ಮನೇಲಿ ಮಾಡಿರೋ ಅಂಥದ್ದು, ಯಾಕಂದ್ರೆ ಅದು ನಂಗೆ ಇಷ್ಟ. ಅದು ಯಾರಿಗೂ ಕೊಡೋದು ಇಲ್ಲ. ನಾನು ನನ್ನ ಮಕ್ಕಳು ಇಬ್ಬರೇ ಅಥವಾ ಬ್ರೆಡ್ಡಿಗೆ ಹಾಕಿ ತಿಂತೀನಿ. ಹಿಂಗೂ ಹಾಕಲ್ಲ, ಜಾಸ್ತಿ ಕಡಿಮೆ. ಇದಕ್ಕೆ ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಬಿಟ್ಟು ಒಂಚೂರು ಲಾಸ್ಟಿಗೆ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ಗ್ರೇವಿ ಬೇಕು ಅಂದ್ರೆ ಆ ಥರ ಮಾಡ್ಕೊಬೋದು. ಮತ್ತೆ ಎಲ್ಲ ಚಿಕನಲ್ಲೂ ಮಾಡಿದ್ರು ಒಂದೊಂದ್ಸರಿ ಅಷ್ಟು ಚೆನ್ನಾಗಿ ಬರಲ್ಲ. ಗಟ್ಟಿ ಚಿಕನಲ್ಲಿ ಮಾಡಿದ್ರು ಚೆನ್ನಾಗಿ ಬರಲ್ಲ, ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು. ಕಾಲು ಭಾಗದಷ್ಟು ಬೆಂದಿದ್ರು ಉಪ್ಪು ಖಾರ ಎಲ್ಲ ಹಿಡ್ದಿರಲ್ಲ ಇದು. ಯಾಕಂದ್ರೆ ಇಷ್ಟೇ, ಇದು ಮುಗ್ದೋಯ್ತು. ಲಾಸ್ಟಿಗೆ ಒಂಚೂರು ಸಾಂಬಾರ್ ಸೊಪ್ಪು ಹಾಕಿ ನಿಂಬೆಹಣ್ಣು ಹಾಕಿದ್ರೆ ಆಗುತ್ತೆ, ಬಟ್ ನಾನು ವೆನಿಗರ್ ಹಾಕಿರೋದ್ರಿಂದ ನಿಂಬೆಹಣ್ಣು ಹಾಕಲ್ಲ. ನಾನು ನೋಡಿ ಏನು ಗರಂ ಮಸಾಲೆ ಪರಂ ಮಸಾಲೆ ಏನು ಹಾಕಿಲ್ಲ. ಗರಂ ಮಸಾಲೆ ಹಾಕಿದ್ರು ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಗರಂ ಮಸಾಲೆ ಹಾಕ್ತೀನಿ, ಬಿಟ್ಟರೆ ನಾನು ಅಂಗಡಿಯಿಂದ ಸ್ವಲ್ಪ ಹಾಕೋದು ಕಡಿಮೆ. ಕಬಾಬ್ಗೆ ಅಂತವು ಮಾತ್ರ ಮಾಡ್ಕೊಳ್ತೀನಿ. ನಾನು ಗರಂ ಮಸಾಲೆ ಆಗಲಿ ಬೇರೆ ಪೌಡರ್ ಆಗಲಿ ಜಾಸ್ತಿ ಯೂಸ್ ಮಾಡಲ್ಲ. ಈರುಳ್ಳಿ ಫ್ರೈ ಮಾಡ್ಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ನಾನು ಬೆಳ್ಳುಳ್ಳಿ ಹಾಕೊಂಡಲ್ಲ ಅಂತ ಹೇಳಿ ಮರ್ತೆ. ನಾನೇನು ಮಾಡ್ತೀನಿ ಅಂದರೆ ಒಂದೊಂದ್ಸರಿ ಈ ಥರ ಬೇರೆ ಸಪ್ರೇಟ್ ಹಾಕೊಂಡ್ಬಿಟ್ಟು ವಿನಿಗರ್, ಸ್ವಲ್ಪ ಸೋಯಾ ಸಾಸು, ಇದಕ್ಕೆ ಸ್ವಲ್ಪ ನೀರು, ಟೊಮೊಟೊ ಸಾಸು, ಟೊಮೊಟೊ ಕೆಚಪ್ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ. ಮಟನ್ ಮುಂಚೆನೆ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಏನು ಬೇಯಲೇಬೇಕು ಅಂತ ಏನಿಲ್ಲ. ಇದು ಲಾಸ್ಟಿಗೆ ಸಾಂಬಾರ್ ಸೊಪ್ಪು ಹಾಕೊಂಡ್ಬಿಡ್ತೀನಿ. ಮತ್ತೆ ಡಾರ್ಕ್ ಸೋಯಾ ಸಾಸ್ ಹಾಕಿದ್ರೆ ಮಾತ್ರ ಈ ಕಲರ್ ಬರುತ್ತೆ, ಇಲ್ಲಾಂದ್ರೆ ನೀವು ಪೆಪ್ಪರ್ ಎಷ್ಟು ಹಾಕಿದ್ರು ಬರಲ್ಲ, ಖಾರ ಆಮೇಲೆ ಜಾಸ್ತಿ ಆಗ್ಬಿಡುತ್ತೆ. ಮತ್ತೆ ಸಾಂಬಾರ್ ಪುಡಿ ಹುರಿದ್ಬಿಟ್ಟು ಹಾಕಿದ್ರೆ ಕಲರ್ ಬರುತ್ತೆ, ಬಟ್ ಬೇರೆ ಟೇಸ್ಟ್ ಬರುತ್ತೆ. ಅದು ಪೆಪ್ಪರ್ ಚಿಕನ್ ರೆಡಿ. ಈಗಷ್ಟೇ ಸೂಪ್ ಕುಡ್ದಿದ್ದೀವಿ, ಸೊ ಹಾಗಾಗಿ ಎಲ್ಲರೂ ಲೈಟಾಗಿ ಊಟ ಕೇಳ್ತಾ ಇದ್ದಾರೆ. ಈಗ ನೋಡಿ ಎಣ್ಣೆ ಬಿಟ್ಟಿದೆ, ಚೆನ್ನಾಗಿ ಎಣ್ಣೆ ಬಿಟ್ಟಿಲ್ಲ, ತುಪ್ಪ ಹಾಕಿದ್ದೀನಿ, ಸಕ್ಕತ್ತಾಗಿದೆ. ಈಗ ನನ್ನ ಮಗಳಿಗೆ ಕೊಡೋಣ. ಇದಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಮಜ್ಜಿಗೆ ಸಾಂಬಾರು. ಆ್ಯಕ್ಚುಲಿ ನಾನು ಮಧ್ಯಾಹ್ನ ಒಂದು ಸಾಂಬಾರು ಮಾಡಿದ್ದೆ, ಇದು ಯಾವ ಥರ ಮಾಡೋದಂತ ತಿಳಿಸ್ತೀನಿ ನೆಕ್ಸ್ಟ್, ನಾಳೆ ಅಥವಾ ಏನಾದರೂ. ತುಂಬ ಚೆನ್ನಾಗಿ ಬಂದಿತ್ತದು. ಮಜ್ಜಿಗೆ ಸಾಂಬಾರು ಹಾಕೊಳ್ಳೋಣ. ಅಯ್ಯೋ ನನ್ನ ಮಗಳು ಇದೇನು ಸೋಫಾನೇ ತಲೆ ಮೇಲೆ ಹಿಡ್ಕೊ ಕೂತಿದ್ದಾಳೆ. ಈಗಷ್ಟೇ ನನ್ನ ಮಗಳು ಹೊಟ್ಟೆ ಹಶು ಅಂತಿದ್ಲು, ಅವರಪ್ಪ ಕ್ಲಾಸ್ ತಗೊಂಡಿದ್ರು. ಮಾಡಿ ಮಗಳು ಒಂಚೂರು ಬೇಗ, ನನ್ನ ಕೈ ಸುಡ್ತಾ ಇದೆ. ಬಿಸಿ ಬಿಸಿ ಇದೆ, ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ, ಒಂಚೂರು ಉಪ್ಪು ಸೆಪ್ಪೆ ಅಂದ್ಕೊಳ್ತೀನಿ ಅಲ್ವ ಮಗಳು, ಚೆನ್ನಾಗಿದೆ ಆ್ಯಕ್ಚುಲಿ. ಒಂಥರ ಉಪ್ಪು ಜಾಸ್ತಿ ಮಸಾಲೆ ಇಲ್ಲ, ಅಂದರೆ ಸೂಪ್ ಏನು ಕುಡಿದಿದ್ದು ಅದ್ರದ್ದೇ ಮೀಟು ಚೆನ್ನಾಗಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.